ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ಕೊಳ್ತಾ ಇದ್ದೀನಿ. ನಾನು ಶ್ರೀಬಾಲ ಸ್ಟೋರೀಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನಿಂದ ನಾನು ಕತೆಗಳನ್ನ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ. ನನ್ನ ಎಲ್ಲಾ ಕತೆಗಳನ್ನ ತಾವಿನ್ನು ಮುಂದೆ ಆಡಿಯೋ ಕತೆಗಳ ರೂಪದಲ್ಲಿ ಕೇಳಬಹುದು. ಬನ್ನಿ, ನನ್ನ ಪ್ರಥಮ ಕಥೆಯನ್ನ ಪ್ರಾರಂಭ ಮಾಡ್ತೇನೆ. ಈ ಕತೆ ನಾನು ಇತ್ತೀಚೆಗೆ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ದು. ನನ್ನೆದೆಯ ಶ್ರಾವಣ. ಕಥೆಯ ಹೆಸರು ನನ್ನೆದೆಯ ಶ್ರಾವಣ. ಈ ಕಥೆಯನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾನು ಸ್ವಲ್ಪ ಈ ಕಥೆಯ ಬಗ್ಗೆ ತಮಗೆ ಹೇಳಲೇಬೇಕು. ಈ ಕತೆ ಒಂದು ಹವ್ಯಕ ಭಾಷೆಯ ಸಂಭಾಷಣೆಗಳನ್ನ ಒಳಗೊಂಡಿರ್ತಕ್ಕಂತಹ ಕತೆ. ಇದರಲ್ಲಿ ಸಾಕಷ್ಟು ಹವ್ಯಕ ಭಾಷೆಯ ಸಂಭಾಷಣೆಗಳನ್ನ ತಾವು ಕೇಳಬಹುದು. ಹವ್ಯಕ ಭಾಷೆ ಅಂತಂದ್ರೆ ಸಾಕಷ್ಟು ಗೊತ್ತಿರಬಹುದು ಅಂತ ಅಂದ್ಕೊಳ್ತೇನೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಶಿವಮೊಗ್ಗ ಈ ಭಾಗಗಳಲ್ಲಿ ಇರ್ತಕ್ಕಂತಹ ಹವ್ಯಕ ಜನಾಂಗದವರು ಈ ಒಂದು ಭಾಷೆಯನ್ನ ಮಾತಾಡ್ತಾರೆ. ಆವಾವ ಪ್ರದೇಶಕ್ಕೆ ಅನುಗುಣವಾಗಿ ಅಲ್ಲಿ ಸ್ವಲ್ಪ ಬದಲಾವಣೆಗಳಿದ್ರೂ ಸಹ ಹವ್ಯಕ ಭಾಷೆ ಎನ್ನುವಂತಹದ್ದು ಒಂದು ಪ್ರಾದೇಶಿಕ ಭಾಷೆ ಆಗಿರ್ತಕ್ಕಂತಹದ್ದು. ಕನ್ನಡದ ಸಾಕಷ್ಟು ಪ್ರಾದೇಶಿಕ ಭಾಷೆಗಳ ಬೇರೆ ಬೇರೆ ಪ್ರಕಾರಗಳಲ್ಲಿ ಈ ಹವಿಗನ್ನಡವು ಕೂಡ ಒಂದು. ಇದರ ಸಂಭಾಷಣೆಗಳು ಇಲ್ಲಿ ಸಿಗತ್ತೆ. ಅದರ ಜೊತೆಗೆ ನನ್ನ ನಿರೂಪಣೆ ಇರುತ್ತೆ. ಈ ಕಥೆಯ ವಿಶೇಷತೆ ಏನು ಅಂತಂದ್ರೆ, ಕಥೆಯಲ್ಲಿ ಯಾವುದೇ ರೀತಿಯಾದಂತಹ ಹೀರೋ ಮತ್ತೆ ಹೀರೋಯಿನ್ಗೆ ಹೆಸರು ಇರೋದಿಲ್ಲ. ಅವನು, ಅವಳು ಅನ್ನುವಂತಹ ಸಂಬೋಧನೆಯಲ್ಲಿಯೇ ಈ ಕತೆ ಸಾಗುವಂತಹದ್ದು. ಬನ್ನಿ ಕಥೆಯನ್ನ ಶುರು ಮಾಡೋಣ. ಕಥೆಯ ಪ್ರಥಮ ಅಧ್ಯಾಯವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ, ಈ ಕತೆ ಕೇವಲ ನನ್ನ ಕಲ್ಪನೆಯಲ್ಲಿ ಮೂಡಿದ್ದಾಗಿದ್ದು ಯಾವುದೇ ಜಾತಿ, ಜನಾಂಗ, ಭಾಷೆ ಹಾಗೂ ವ್ಯಕ್ತಿಗಳನ್ನು ನಿಂದಿಸುವ ಹಾಗೂ ನೋಯಿಸುವ ಉದ್ದೇಶವನ್ನು ಈ ಕಥಾನಕ ಹೊಂದಿಲ್ಲ. ಬಳಸಿಕೊಳ್ಳುವಂತಹ ಹೆಸರು, ಊರುಗಳು ಹೋಲಿಕೆಯಾದಲ್ಲಿ ಅದು ಕೇವಲ ಕಾಕತಾಳೀಯ ಮಾತ್ರ. ನಮ್ಮ ಹವ್ಯಕ ಸಂಸ್ಕೃತಿ ಹಾಗೂ ಭಾಷೆಯನ್ನು ಸ್ವಲ್ಪ ಮಟ್ಟಿಗೆ ಪರಿಚಯಿಸುವಂತಹ ನಿಟ್ಟಿನಲ್ಲಿ ಈ ಪುಟ್ಟ ಪ್ರೇಮ ಕಥೆಯನ್ನ ನಿಮ್ಮ ಮುಂದಿಡುತ್ತಿದ್ದೇನೆ. ಇಂತಿ ಲೇಖಕಿ ಶ್ರೀಬಾಲ. ಮಳೆಯ ಆರ್ಭಟಕ್ಕೆ ಮಣ್ಣಿನ ರಸ್ತೆ ಪೂರಾ ಕೊಚ್ಚಿ ಹೋಗಿದ್ದನ್ನು ಕಾಣುತ್ತಲೇ ಹೆಜ್ಜೆ ಹಾಕುತ್ತಿದ್ದೆ ನಾನು. ಪ್ರತಿ ವರ್ಷ ಮಳೆಗಾಲ ಆರಂಭವಾದಾಗ ಮಲೆನಾಡಿನ ಬಹುತೇಕ ಕಡೆಗಳಲ್ಲಿ ಇದೊಂದು ಗೋಳು ತಪ್ಪಿದ್ದಲ್ಲ. ಬೇಸಿಗೆಯಲ್ಲಿ ಮಣ್ಣು ಏರಿಸಿ ಚಂದವಾಗಿ ರಸ್ತೆ ಮಾಡಿದ್ದು ಒಂದು ಮಳೆಗೆ ಕೊಚ್ಚಿ ಹೋಗಿ ಟೂ ವೀಲರ್ ಕೂಡ ಹೋಗಲಾರದಂತೆ ಹೊಂಡ ಬಿದ್ದು ಬಿಡುತ್ತದೆ. ಉಳಿದಂತೆ ಏನು ಸಮಸ್ಯೆಗಳಿಲ್ಲ ಈ ಊರಲ್ಲಿ. ಉಂಬಳದ ಕಾಟ, ಪಿರಿಪಿರಿ ಎನ್ನುವ ಮಳೆ, ಜೀರುಂಡೆಯ ಗುಯಿ ಎನ್ನುವ ಸದ್ದು ಎಲ್ಲವೂ ಸಹ ನನಗಿಷ್ಟವೇ. ಈ ರೋಡು ಚೂರು ಹೆಜ್ಜೆ ಆಚೀಚೆ ಆದರೂ ಸುನ್ನಿ ಅಂತ ಮಾರುದ್ದಕ್ಕೆ ಜಾರಿಸಿ ಬಿಡುತ್ತದೆ. ಅದೊಂದು ಆಗದು ನನಗೆ. ಗಡಿಬಿಡಿಯಲ್ಲಿ ಹೊರಟು ಜಾರಿ ಬಿದ್ದು ಬಟ್ಟೆ ರಾಡಿ ಮಾಡಿಕೊಳ್ಳುವುದ್ಯಾಕೆ ಎಂದು ಬೆಳಗ್ಗೆ ಸ್ವಲ್ಪ ಬೇಗನೆ ಹೊರಟಿದ್ದೆ. ಜೊತೆಗೆ ಹಾಕಿಕೊಂಡ ಬಿಳಿಯ ಚೂಡಿದಾರ್ ಚಪ್ಪಲಿಯಿಂದ ಸಿಡಿದ ನೀರಿಗೆ ಕೆಂಪಾಗುವುದು ಬೇಡವಿತ್ತು. ಅದಕ್ಕೆ ಹೆಜ್ಜೆ ನಿಧಾನವಾಗಿ ಹಾಕುತ್ತಿದ್ದೇನೆ. ಈ ಮಳೆಯಲ್ಲೂ ಬಿಳಿ ಅಂಗಿ ಹಾಕವನೆ ಶನಿ, ಕೆಸರಾದ್ರೆ ಗಲೀಜ್ ಕಾಣ್ತಲೆ. ಮಳೆಗಾಲದ ಅವಸ್ಥೆ ಕಂಡು ಚೂರು ಬೇಸರದಲ್ಲೇ ಹೇಳಿದ್ದಲು ಆಯಿ. ಆದರೆ ನನಗೋ ಬೇಸಿಗೆ ಇರಲಿ ಮಳೆ ಇರಲಿ ಏನಾದರೂ ವಿಶೇಷವಾದ ಕಾರ್ಯಕ್ರಮ ಇದೆ ಎಂತಾದರೆ ಅದಕ್ಕೆ ಬಿಳಿ ಉಡುಗೆಯೇ ಬೇಕು. ಏನು ಮಾಡೋದು, ನನ್ನ ಅಭ್ಯಾಸ ಬಲವದು. ಹಾಗೆ ಶಣ್ಣಿ ಅಂತಂದ್ರೆ ಮತ್ಯಾರಲ್ಲ, ಅದು ನನಗೆ ಮುದ್ದಿನಿಂದ ಕರೆಯುವಂತಹ ಹೆಸರು. ಇವತ್ತು ಕಾಲೇಜಿನ ಕೊನೆಯ ದಿನ. ನನ್ನದು ಡಿ.ಎಡ್ ಈಗಷ್ಟೇ ಮುಗಿದಿದೆ. ಎಕ್ಸಾಮ್ ತುಂಬಾ ಚೆನ್ನಾಗಿ ಮಾಡಿದ್ದೇನೆ. ಡಿಸ್ಟಿಂಕ್ಷನ್ ಅಂತೂ ತಪ್ಪುವ ಮಾತಿಲ್ಲ. ಒಳ್ಳೆಯ ಟೀಚರ್ ಆಗಬೇಕೆಂಬ ಕನಸೇನು ನನಗೆ ಇದ್ದಿರಲಿಲ್ಲ. PUC ಮುಗಿದಾಗ ವಾಟ್ ನೆಕ್ಸ್ಟ್ ಎನ್ನುವ ಪ್ರಶ್ನೆಗೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಮಾಡೋಣ ಎಂದುಕೊಂಡವಳಿಗೆ ಸುಲಭದ ಆಯ್ಕೆಯಾಗಿತ್ತು ಡಿ.ಎಡ್ ಕೋರ್ಸ್. ಮನೆಯಿಂದ 3/4 ಕಿಲೋಮೀಟರ್ ನಡೆದರೆ ಬಸ್ ಸ್ಟ್ಯಾಂಡ್, ಅಲ್ಲಿಂದ ಹತ್ತಿದರೆ 3/4 ತಾಸಿನ ಹಾದಿ ಕಾಲೇಜ್. ದೂರ ಹೋಗಬೇಕು, ಹಾಸ್ಟೆಲ್ ಹಚ್ಚಬೇಕು ಎನ್ನುವ ಸಮಸ್ಯೆಯೇ ಇರಲಿಲ್ಲ. ಹಾಗಾಗಿ ಅದು ಸಹ ಆರಾಮಾಗಿಯೇ ಮುಗಿಸಿದ್ದಾಯ್ತು. ಮತ್ತೆ ಇವತ್ತು ಕಾಲೇಜಿನಲ್ಲಿ ಸೆಂಡ್ ಆಫ್ ಪಾರ್ಟಿ ಜೊತೆಗೆ ಇನ್ನೂ ಏನೇನೋ ಕಾರ್ಯಕ್ರಮಗಳಿದೆಯಂತೆ. ಓಹ್, ನಾನು ಹೋಗುವ ಬಸ್ ಬಂದೇ ಬಿಡ್ತು. ಛತ್ರಿ ಮಡಚಿ ಓಡು ನಡಿಗೆಯಲ್ಲಿಯೇ ಬಸ್ ಹತ್ತಿಕೊಂಡೆ. ಬಸ್ಸಿನ ಕಂಡಕ್ಟರಿಂದ ಹಿಡಿದು ಪ್ರತಿಯೊಬ್ಬರೂ ನನಗೆ ಪರಿಚಿತರೆ. ಯಾಕೆ ಕೇಳಿ? ಪ್ರತಿದಿನ ಬೆಳಗಿನ ಮೊದಲ ಬಸ್ಸಿಗೆ ಹೋಗುವವರೆಲ್ಲ ಕಾಲೇಜ್, ಹೈಸ್ಕೂಲ್ ಅಂತ ಹೋಗುವವರು.
ಉಳಿದವರೆಲ್ಲ ಎರಡನೇ ಬಸ್ಸಿಗೋ ಅಥವಾ ಅವರವರ ಕಾರ್, ಬೈಕ್ ಮೇಲೋ ಹೋಗುತ್ತಾರೆ. ಹಾಗಾಗಿ ನನಗೆ ಈ ಬಸ್ಸಿನಲ್ಲಿ ಪ್ರತಿನಿತ್ಯ ಓಡಾಡುವವರೆಲ್ಲ ಪರಿಚಿತರಾಗಿರುವಂತಹದ್ದು. ಎಕ್ಸಾಮ್ ಹೇಗಾಯ್ತಕ್ಕ? ನನ್ನ ಮುಖ ಕಾಣುತ್ತಿದ್ದಂತೆ ಕೂರಲು ಜಾಗ ಮಾಡಿಕೊಟ್ಟು ಕೇಳಿದಳು ಪಿಯುಸಿ ಹುಡುಗಿ. ಸುಮಾರಾಗಿ ಮಾಡಿದ್ದಿ, ನೋಡೋ ರಿಸಲ್ಟ್ ಬಂದಾಗ ಎಂದು ಹಾರಿಕೆಯ ಉತ್ತರ ಕೊಟ್ಟೆ ನಾನು. ಚೆನ್ನಾಗಿ ಮಾಡಿದ್ದೇನೆ ಎಂದು ಕೊಚ್ಚಿಕೊಂಡು ಆನಂತರ ನಿರೀಕ್ಷಿಸಿದ ಫಲಿತಾಂಶ ಬಾರದೆ ನಗೆಪಾಟಲಾಗುವುದು ನನಗಂತೂ ಬೇಕಿಲ್ಲ. ಕಾಲೇಜ್ ಸ್ಟಾಪ್ ಬಂದಾಗ ನನ್ನೊಡನೆ ನನ್ನ ಗ್ಯಾಂಗ್ ಕೂಡ ಇಳಿದುಕೊಂಡಿತ್ತು. 5 ಹುಡುಗಿಯರು ಒಟ್ಟಿಗೆ ಕ್ಯಾಂಪಸ್ ಎಂಟ್ರಿ ಆಗುತ್ತಿದ್ದರೆ ಬಂದ್ರು ಪಂಚಪಾತರಗಿತ್ತಿಯರು ಎಂದು ರೇಗಿಸಿಯೇ ನಮ್ಮನ್ನು ವೆಲ್ಕಮ್ ಮಾಡುತ್ತಾರೆ ಹುಡುಗರು. ಇದು ನಿತ್ಯದ್ದು ಬಿಡಿ. ಇಂದು ಹಾಗೆ ಹೇಳಿದಾಗ ಅವರ ಕಡೆ ಒಂದು ಖಡಕ್ ಲುಕ್ ಕೊಟ್ಟಿದ್ದೆ. ಸೂರ್ಯ ಪೂರ್ವಕ್ಕಾದ್ರೂ ಹುಟ್ಲಿ, ಪಶ್ಚಿಮದಲ್ಲಾದ್ರೂ ಹುಟ್ಲಿ, ನಮ್ಮ ಶಣ್ಣಿ ಮಾತ್ರ ವೈಟ್ ಅಂಡ್ ವೈಟ್ ಬಟ್ಟೆ ಬಿಡಲ್ಲ. ಪ್ರಶಾಂತ ನನ್ನ ಕಟು ನೋಟಕ್ಕೆ ಅಣುಕಿಸಿ ಡೈಲಾಗ್ ಹೊಡೆದ. ನಾವ್ಯಾವತ್ತೂ ಬ್ರಾಂಡ್ ಶೇನ್ ಮಾಡಲ್ಲ. ನಾನು ಕೂಡ ವೇಲ್ ಹಾರಿಸಿ ಎಂದಿನ ವ್ಯಾಖ್ಯಾನ ಉಲ್ಲೇಖಿಸಿದ್ದೆ. ಪೂರ್ವದಲ್ಲೊಂದು ದಿನ ಅಪ್ಪಯ್ಯ ನನ್ನನ್ನು ಕಾಲೇಜಿನಿಂದ ಕರೆದುಕೊಂಡು ಹೋಗಲು ಬಂದಾಗ ಈ ಪ್ರಶಾಂತನ ಬಳಿ ನಮ್ಮನೆ ಶಣ್ಣಿ ಎಲ್ಲಿದ್ದ ತಮ್ಮ ಎಂದು ಕೇಳಿದ ದಿನದಿಂದ ಇವರಿಗೆಲ್ಲ ನಾನು ಶಣ್ಣಿಯಾಗಿ ಬಿಟ್ಟಿದ್ದೇನೆ. ಬಹಳ ದಿನಗಳ ನಂತರ ಗೆಳೆಯರೆಲ್ಲ ಸಿಕ್ಕಿದ್ದರಿಂದ ಒಂದಷ್ಟು ಹರಟೆಗಳು ನಡೆದಿತ್ತು. ಅಲ್ಲಿಂದ ಕಾಲೇಜ್ ಆಡಿಟೋರಿಯಂ ಕಡೆ ಹೆಜ್ಜೆ ಹಾಕಿದೆವು. ಕಾಲೇಜ್ ಡೇಸ್ ಬಗ್ಗೆ, ಲೆಕ್ಚರರ್ ಬಗ್ಗೆ, ಇಲ್ಲಿಯ ವ್ಯವಸ್ಥೆ ಕುರಿತು ಹೀಗೆ ನಾನಾ ವಿಧವಾದ ಭಾಷಣಗಳು ಭಾವುಕತೆಯಿಂದಲೇ ಸುಮಾರು ಹೊತ್ತು ನಡೆದಿತ್ತು. ನೀನು ಅಭಿಪ್ರಾಯ ಹಂಚಿಕೊಳ್ಳಬೇಕು ಎಂದು ಮೊದಲೇ ಹೇಳಿದ್ದರಿಂದ ನನ್ನ ಸರದಿ ಬಂದಾಗ ಸ್ಟೇಜ್ ಮೇಲೆ ನಿಂತು ಆರಾಮಾಗಿ 15 ನಿಮಿಷ ಮಾತನಾಡಿ ಬಂದೆ. ಮುಂದೆ ಟೀಚರ್ ಆಗುವವಳು ಅಂದ ಮೇಲೆ ಮಾತಿನ ಹಿಡಿತ ಚೆನ್ನಾಗಿಯೇ ಇರಬೇಕಲ್ಲ. ನನ್ನ ಪ್ರತಿಭಾ ಪ್ರದರ್ಶನವಂತೂ ಆಗಲೇಬೇಕಿತ್ತು. ಯಾಕೆಂದರೆ ಇವತ್ತು ನಮ್ಮ ಕಾಲೇಜಿನವರಷ್ಟೇ ಅಲ್ಲ, ಬೇರೆ ಕಡೆಯ ಶಾಲೆಯ ಮುಖ್ಯಸ್ಥರು ಸಹ ಭಾಗಿಯಾಗಿದ್ದರು. ಕಾರ್ಯಕ್ರಮ ಮುಗಿಸಿ ನಮ್ಮನ್ನು ಬೀಳ್ಕೊಡುವ ಮುನ್ನ ಫೋಟೋ ತೆಗೆಸಿಕೊಂಡಿದ್ದಾಯ್ತು. ಫೆಟ್ ಲೆಕ್ಚರರ್, ಫೆಟ್ ಸ್ಟೂಡೆಂಟ್ ಎಲ್ಲರ ಜೊತೆಗೂ ಒಂದೊಂದು ಸೆಲ್ಫಿ ಕ್ಲಿಕ್ ಆದಾಗ ಮೊಬೈಲ್ ಇನ್ನು ಹಿಡಿಸಿಕೊಳ್ಳಲಾರೆ ನಿನ್ನ ಚಿತ್ರಗಳನ್ನ ಎಂದಿತ್ತು. ಅದು ಹಾಗೆಯೇ ಬಿಡಿ, ಬೇಕಾದಾಗ ಮೆಮೊರಿ ಫುಲ್ ಎನ್ನುತ್ತದೆ. ಇದೆಲ್ಲ ಮುಗಿದ ಮೇಲೆ ನಮ್ಮ ಫೇವ್ರೆಟ್ ಸೆಷನ್ ಮತ್ತೇನಲ್ಲ, ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳನ್ನ ಸವಿಯೋ ಹೊತ್ತು. ನಾನಂತೂ ಇದರಲ್ಲಿ ಮುಂದೆ ಇರುತ್ತೇನೆ ಬಿಡಿ. ಫುಡ್ಡಿ ಅಂದರೂ ಪರವಾಗಿಲ್ಲ, ಹೊಟ್ಟೆ ತುಂಬ ಬೇಕಾದ್ದನ್ನು ತಿನ್ನುವ ರೂಢಿ ನನ್ನದು. ಊಟ ಮಾಡುತ್ತಲೇ ಮಾತಿನ ನಡುವೆ ಮುಂದೇನು ಮಾಡೋದು, ಎಲ್ಲರ ಪ್ಲಾನಿಂಗ್ ಏನಿದೆ ಸತೀಶ ಎಲ್ಲರತ್ತ ನೋಡಿ ಕೇಳಿದಾಗ ಕೆಲವರು ಜಾಬ್ ಅಂದ್ರು, ಕೆಲವರು ಮದುವೆ ಅಂದ್ರು, ಇನ್ನು ಕೆಲವರು ಬೆಂಗಳೂರು ಬೆಸ್ಟ್ ಅಂದ್ರೆ ಕೆಲವರು ಊರಲ್ಲೇ ಇರೋದು ಅನ್ನುವ ಅಭಿಪ್ರಾಯಕ್ಕೆ ಬಂದ ಹಾಗಿತ್ತು. ನಿಂದೇನೆ ತಿನ್ನುವ ಗುಂಗಲ್ಲಿ ಉತ್ತರ ಹೇಳೋದು ಮರೆತೇ ಹೋಯ್ತೋ ಹೇಗೆ? ಅವನೇ ಕಿಂಡಲ್ ಮಾಡಿ ನನ್ನ ಕೇಳಿದಾಗ ಹೊಟ್ಟೆಗೆ ಬಿದ್ದಾಗಲೇ ಯೋಚನೆ ಮಾಡೋದಕ್ಕೆ ಶಕ್ತಿ ಬರೋದು ಗೊತ್ತಾಯ್ತಾ? ಅಂದ ಹಾಗೆ ಸದ್ಯಕ್ಕೆ ನನಗೆ ನೆಂಟರ ಮನೆ ತಿರುಗಿ ಬಾಕಿ ಇದ್ದ ಊಟವನ್ನೆಲ್ಲ ಮುಗಿಸಬೇಕು. ಕೆಲಸ ಸಿಕ್ಕುತ್ತೆ ಅಂತ ಊರು ಬಿಟ್ಟು ಹೋಗುವವಳಲ್ಲ. ಈ ಬದಿಗೆ ಎಲ್ಲಾದರೂ ಕೆಲಸ ಇದ್ದರೆ ಹೇಳಿ. ಗೆಳೆಯರ ಬಳಗಕ್ಕೆ ನನ್ನದೊಂದು ಜವಾಬ್ದಾರಿ ಹೆಚ್ಚೆ, ಹೊರಲಿ ಎಂದು ಕೆಲಸವಿದ್ದರೆ ಹೇಳಿ ಎಂದು ಬಿಟ್ಟಿದ್ದೆ. ಮತ್ತೆ ಮದುವೆ? ಪ್ರಶಾಂತನ ಕುತೂಹಲ ಈ ವಿಷಯದಲ್ಲಿ ತುಸು ಹೆಚ್ಚು. ಯಾಕೆಂತ ಅರಿಯದ ದಡ್ಡಿಯೇನಲ್ಲ ನಾನು. ಅವನ ಕಣ್ಣೋಟವನ್ನು ಅರ್ಥೈಸಿಕೊಳ್ಳುವಷ್ಟು ಬುದ್ಧಿ ಇದೆ. ಆದರೆ ಜಾತಿ ಸಂಪ್ರದಾಯ ಎಂದು ಕಟ್ಟುನಿಟ್ಟಾಗಿ ಆಚರಿಸಿಕೊಂಡು ಬಂದ ಮನೆತನ ನನ್ನದು. ಹಾಗಾಗಿ ಗೋಜಲು ಮಾಡಿಕೊಳ್ಳಲು ಇಷ್ಟವಿಲ್ಲ. ನೇರವಾಗಿ ಅವನು ಕೇಳಿದ್ದರೆ ಯಾವತ್ತೋ ಹೇಳಿಬಿಡುತ್ತಿದ್ದೆ. ನಮ್ಮಿಬ್ಬರ ನಡುವೆ ಸಾಕಷ್ಟು ಅಂತರವಿದೆ. ಜಾತಿ ಎನ್ನುವುದು ಪ್ರೀತಿಯ ಮುಂದೆ ದೊಡ್ಡದಲ್ಲ ಅಂತ ಯಾರು ಹೇಳಿದರೂ ನನ್ನ ಅಂತರಂಗ, ನಾನು ಬೆಳೆದ ವಾತಾವರಣ ಒಪ್ಪದು. ಅಲ್ಲದೆ ಅಪ್ಪ ಅಮ್ಮನನ್ನು ಗೋಳಾಡಿಸಿ ಮದುವೆಯಾಗುವ ಮನಸ್ಸು ನನಗೆ ಖಂಡಿತ ಇಲ್ಲವೆಂದು ಸೂಕ್ಷ್ಮವಾಗಿ ಹೇಳಿದ್ದೇನೆ. ಅವನು ಅದನ್ನೇ ಮುಂದುವರಿಸಿದರೆ ನಾನು ಜವಾಬ್ದಾರಿಯಲ್ಲ. ಮದುವೆ ಆಗುವಾಗ ಆಗಿಯೇ ಆಗುತ್ತೆ. ನಾನು ಬೇಡ ಅಂದರೆ ಮನೆಯಲ್ಲಿ ಬಿಡ್ತಾರಾ? ಮತ್ತೆ ಮಾತಿಗೆ ನಿಲ್ಲದೆಯೇ ಪ್ಲೇಟ್ ಹಿಡಿದು ಕೈ ತೊಳೆಯುವತ್ತ ನಡೆದಿದ್ದೆ. ಕೈ ತೊಳೆದು ಮರಳಿ ಬರುವಾಗ ವಿಷಯಾಂತರವಾಗಿರುತ್ತದೆ ಎಂದು ಗೊತ್ತಿತ್ತು ನನಗೆ. ಹೇ ಎಲ್ರೂ ಸೇರಿ ಎಲ್ಲಾದ್ರೂ ಟ್ರಿಪ್ ಹೋಗೋಣವಾ? ನಯನ ಕೇಳುತ್ತಿದ್ದರೆ ಎಲ್ಲರ ನೋಟ ನನ್ನತ್ತ. ಯಾಕೆಂದರೆ ಇಲ್ಲಿಯವರೆಗೆ ಸ್ಟಡಿ ಟೂರ್ ಬಿಟ್ಟು ಬೇರೆ ಯಾವ ಟೂರ್ಗೂ ಹೋದವಳಲ್ಲ. ನಾನು ಬರಲ್ಲ ಎನ್ನುತ್ತೇನೆ ಎಂದು ಎಲ್ಲರೂ ಅಂದುಕೊಂಡಿದ್ದಿರಬೇಕು. ಹೋಗೋಣ, ಈ ಮಳೆಯಲ್ಲಿ ಟ್ರಾವೆಲಿಂಗ್ ಒಂಥರ ಚೆನ್ನಾಗಿರುತ್ತೆ ಎಂದ ನನ್ನನ್ನು ಅದ್ಭುತದಂತೆ ನೋಡುತ್ತಿದ್ದರು. ನಿಜವಾಗಿಯೂ ನೀನು ಈ ಮಾತನ್ನು ಹೇಳ್ತಿದ್ಯನೇ ಎಂದಾಗ, ಯಾಕೆ ನಾನ್ ಹೇಳ್ಬಾರ್ದಾ? ಐ ಲವ್ ಟ್ರಾವೆಲಿಂಗ್.
ಹುಬ್ಬು ಸಂಕುಚಿಸಿ ತುಟಿ ಸೊಟ್ಟಗೆ ಮಾಡಿಯೇ ಹೇಳಿದ ನನ್ನ ಮಾತಿಗೆ ಓಹ್ ಯು ಲವ್ ಟ್ರಾವೆಲಿಂಗ್ ಎಂಬ ಒಕ್ಕೊರಲಿನ ಸ್ವರ ಕಿಚಾಯಿಸಿಕೊಂಡಿತ್ತು. ಗಾಯ್ಸ್ ಪ್ಲೀಸ್, ಇಲ್ಲಿಯವರೆಗೆ ಅವಳು ಬಂದಿಲ್ಲ, ಇವತ್ತು ಬರ್ತೀನಿ ಅಂದಿದ್ದಾಳೆ. ಹಾಗಿದ್ರೆ ಟೂರ್ ಪಕ್ಕ, ಎಲ್ಲಿಗೆ ಹೋಗೋಣ ಎಂದು ಅವರ ಡಿಸ್ಕಸ್ ಮುಂದುವರೆದರೆ ಕೊನೆಗೆ ಗೋವಾಗೆ ಬಂದು ನಿಲ್ಲುತ್ತದೆ ಎಂಬುದು ನನ್ನ ಅಜಮಾಸು ಸುಳ್ಳಾಗಲಿಲ್ಲ. ನಾನು ಗೋವಾಕ್ಕೆಲ್ಲ ಬರಲ್ಲ, ಏನಿದೆ ಅಂತ ಅಲ್ಲಿ ಹೋಗೋದು, ಮುಸುಡಿ ಮುರಿದು ಹೇಳಿದೆ. ನನಗೆ ಗೋವೆ ಎಂದರೆ ಕುಡಿದು ತೇಲಾಡುವುದಷ್ಟೇ ಕಣ್ಣು ಮುಂದೆ ಬಂದಿದ್ದು. ಹಾಗಾದ್ರೆ ಬನವಾಸಿ, ಮಾರಿಕಾಂಬಾ ದೇವಸ್ಥಾನ, ಯಾಣ, ಗೋಕರ್ಣ, ಮುರುಡೇಶ್ವರ ಸುತ್ತಿಕೊಂಡು ಬರೋಣವಾ? ಇದು ಪಕ್ಕ ನನ್ನ ಮೇಲಿನ ಸಿಟ್ಟಿಗೆ ಹೇಳುವ ಮಾತು. ತುಸುನಕ್ಕು ಆಯ್ತಾಯ್ತು, ಗೋವಾಕ್ಕೆ ಹೋಗೋಣ, ಬಟ್ ಓನ್ಲಿ 2 days ಮೊದಲೇ ಕಂಡೀಷನ್ ಹಾಕಿದಾಗ ಆಯ್ತು ಎಂದು ಒಪ್ಪಿದ್ದರು. ಕೊನೆಯದಾಗೊಮ್ಮೆ ಕಾಲೇಜ್ ಸುತ್ತು ಹಾಕಿ ಎಲ್ಲರನ್ನು ಮಾತನಾಡಿಸಿ ಬರುವಾಗ ಎಲ್ಲರೂ ಭಾವುಕರಾಗಿದ್ದೆವು. ಮುಂದೆಂದೂ ಸಿಗುವುದಿಲ್ಲ ಎಂಬಂತಿಲ್ಲ. ನಾವೆಲ್ಲರೂ ಹೆಚ್ಚು ಕಡಿಮೆ ಒಂದೇ ತಾಲೂಕು ಕೇಂದ್ರದಲ್ಲಿ ಹುಟ್ಟಿ ಬೆಳೆದವರು. ಆಲದ ಬಳ್ಳಿಯ ಬಿಳಲುಗಳಂತೆ ಬೇರೆ ಬೇರೆ ಕಡೆ ಹಬ್ಬಿಕೊಂಡಿದ್ದೇವೆ. ಆದರೂ ಈ ಸಮಯ ಕಾಲೇಜಿನ ತರುಲತೆಯ ಜೀವನ ಮರಳಿ ಬಾರದಲ್ಲ. ಮುಂದೊಮ್ಮೆ ಇದೇ ಕಾಲೇಜಿನ ಆವರಣದಲ್ಲಿ ಭೇಟಿಯಾದರೆ ಆಗ ನಾವೆಲ್ಲ ಜವಾಬ್ದಾರಿಯನ್ನು ಹೆಗಲೇರಿಸಿಕೊಂಡು ದೊಡ್ಡವರು ಅನ್ನಿಸಿಕೊಂಡಿರುತ್ತೇವೆ. ಅದಕ್ಕಾಗಿಯೇ ಒಮ್ಮೆ ಕಣ್ಣಲ್ಲಿ ನೀರು ಮಡುಗಟ್ಟಿತ್ತು. ಆದರೂ ತಿಳಿನಗುವಲ್ಲಿ ಎಲ್ಲರನ್ನೂ ಬೀಳ್ಗೊಟ್ಟು ಮರಳಿ ಬಸ್ ಹತ್ತಿ ಕುಳಿತೆ. ಕಿಟಕಿ ಆಚೆ ಓಡುವ ಗಿಡ ಮರಗಳಂತೆ ನೆನಪುಗಳು ಹಿಂದಕ್ಕೋಡಿದ್ದರೆ ಬದುಕು ಮುಂದಕ್ಕೋಡುತ್ತಿದೆ. ಎಂದಿಗೂ ಹಾಗೆಯೇ ಅಲ್ಲವೇ? ಯಾವುದೋ ಗಡಿಬಿಡಿಗೆ ಬಿದ್ದವರಂತೆ ಓಡುತ್ತಲೇ ಇರುತ್ತೇವೆ. ಕೊನೆಗೊಂದು ದಿನ ತಿರುಗಿ ನೋಡಿದರೆ ನಮ್ಮ ದಾರಿಯಲ್ಲಿ ಆಚೀಚೆ ಇರುವ ಸುಂದರ ಕ್ಷಣಗಳನ್ನು ನಾವು ಎಷ್ಟು ತಪ್ಪಿಸಿಕೊಂಡಿದ್ದೇವೆ ಎಂಬುದು ಅರಿವಾಗುತ್ತದೆ. ನನಗೂ ಈಗ ಹಾಗೆಯೇ ಆಗುತ್ತಿದೆ. ದಿನಗಳು ವೇಗವಾಗಿ ಕಳೆಯುತ್ತೆ, ಅಥವಾ ನಾನು ದಿನಗಣನೆಗೆ ಲಕ್ಷ್ಯವಿಡದಷ್ಟು ಬ್ಯುಸಿಯಾಗಿದ್ದೇನೆ? ಈಗ ಮಾತನಾಡಿ ಪ್ರಯೋಜನವೇನಿದೆ? ಎಕ್ಸಾಮ್, ಇಂಟರ್ನಲ್ಸ್ ಎನ್ನುತ್ತಾ ಎಷ್ಟೋ ಸಂಬಂಧಿಕರ ಮನೆಯ ಮದುವೆಗಳನ್ನು ತಪ್ಪಿಸಿಕೊಂಡಿದ್ದಿದೆ. ಎಷ್ಟೋ ಬಾರಿ ಮನೆಯ ಕಾರ್ಯಕ್ರಮಗಳಿಗೆ ನಾನು ಗೈರು ಹಾಜರಿ. ಇರಲಿ, ಈಗ ಎಲ್ಲ ಬಾಕಿಗಳನ್ನು ತೀರಿಸಿಕೊಂಡರಾಯ್ತರಲ್ಲ. ಹೊರಡುತ್ತಿದ್ದೇನೆ ನನ್ನ ಗೂಡಿಗೆ. ಸಂಜೆಯಾದಂತೆ ಹಾರಿ ಮಡಿಲ ಸೇರುವ ಪುಟ್ಟ ಗುಬ್ಬಿಯಂತೆ. ಈ ಕತೆ ಮುಂದುವರಿಯೋದು ಮುಂದಿನ ಭಾಗಗಳಲ್ಲಿ. ನಾವು ಮತ್ತೆ ಭೇಟಿಯಾಗೋಣ. ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದಂತಹವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಕಥೆಯ ಬಗ್ಗೆ ತಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ಹೇಳೋದನ್ನ ಮರಿಬೇಡಿ. ನಾನು ಮುಂದಿನ ವಿಡಿಯೋದಲ್ಲಿ ತಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.